ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಪೊನ್ನಣ್ಣ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂತ್ರಿಮಂಡಲದಲ್ಲಿ ನನ್ನನ್ನ ಸೇರಿಸಿಕೊಳ್ಳುವ ವಿಶ್ವಾಸ ಇತ್ತು. ಸಿಎಂ ಕಾನೂನು ಸಲಹೆಗಾರನಾಗಿ ನಿಷ್ಠೆಯಿಂದ ಸೇವೆಯನ್ನ ಮಾಡಿದ್ದೇನೆ. ಶಾಸಕರನ್ನ ಕಾನೂನಿನ ಗಂಡಾಂತರಗಳಿಂದ ಪಾರು ಮಾಡಿದ್ದೇನೆ. ಆದರೂ ನನಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಟ್ಟಿಲ್ಲ. ಪಕ್ಷ ಕೆಲವು ಮಾನದಂಡದ ಮೇಲೆ ತೀರ್ಮಾನ ಮಾಡಿದೆ. ಹೈಕಮಾಂಡ್ ರಾಜಕೀಯ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿದೆ. ನನಗೂ ಕೂಡ ಬೇಸರ ಆಗಿದೆ, ಅದನ್ನ ನುಂಗಿಕೊಂಡಿದ್ದೇನೆ ಅಂತ ವಿಧಾನಸೌಧದಲ್ಲಿ ಶಾಸಕ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಹಜ, ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಯಾರಿಗೆಲ್ಲ ಆಕಾಂಕ್ಷೆ ಇಟ್ಕೊಂಡಿದ್ರು, ಯಾರಿಗೆಲ್ಲ ಸಿಕ್ಕಿಲ್ವೋ ಅವರೆಲ್ಲ ಬಹಳ ನಿರಾಸೆ ಹೊಂದಿದ್ದಾರೆ, ಜೊತೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಪೊನ್ನಣ್ಣ ಅವರ ಹೆಸರು ಕೂಡ ಇತ್ತು. ಬಹಳ ಪ್ರಮುಖವಾಗಿ ಅವರಿಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಸಿದ್ದರಾಮಯ್ಯನವರು ಪೊನ್ನಣ್ಣ ಅವರ ಪರವಾಗಿ ಮಾತಾಡ್ತಾರೆ ಅಂತೆಲ್ಲ ಬಹಳ ಚರ್ಚೆ ಆಗ್ತಾ ಇತ್ತು. ನೋಡಿದ್ರೆ ಅವ್ರಿಗೆ ಅವಕಾಶ ಸಿಗಲಿಲ್ಲ, ಹಾಗಾಗಿನೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಮಂಡಲದಲ್ಲಿ ಸೇರಿಸ್ಕೊಳ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇತ್ತು. ಮತ್ತು ನಾನು ಕೂಡ ಪಕ್ಷದಲ್ಲಿ ಕಾನೂನು ಘಟಕದ ಅಧ್ಯಕ್ಷನಾಗಿ, ವಕ್ತಾರನಾಗಿ, ನಂತರ ಶಾಸಕನಾಗಿದ್ದ ನಂತರ ಕಾನೂನು ಸಲಹೆಗಾರನಾಗಿ ಭಾಳ ಪ್ರಾಮಾಣಿಕವಾಗಿ, ಬದ್ಧತೆಯಿಂದ, ನಿಷ್ಠೆಯಿಂದ ನನ್ನ ಸೇವೆಯನ್ನು ಸಲ್ಲಿಸಿದೆ. ಅನೇಕ ಸಂದರ್ಭಗಳು ಸರ್ಕಾರದಲ್ಲಿ ಇದ್ದೇ ಇರ್ತದೆ. ಅನೇಕ ಸಂದರ್ಭಗಳು, ಕಾನೂನಿನ ಸಮಸ್ಯೆಗಳು, ಇಕ್ಕಟ್ಟುಗಳು ಸಚಿವರ ಸಂಬಂಧಿಕರಿಗೆ, ಶಾಸಕರಿಗೆ ಬಂದಂಥ ಸಮಯದಲ್ಲಿ ನಾನು ನಿಸ್ವಾರ್ಥವಾಗಿ ನನ್ನ ಜವಾಬ್ದಾರಿ ಅಲ್ಲದಿದ್ದರೂ ಕೂಡ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಂತೆ ನನ್ನ ಸೇವೆಯನ್ನು ಮಾಡಿ ಅವ್ರಿಗೆಲ್ಲರಿಗೂ ಅನೇಕರಿಗೆ ಕಾನೂನಿನ ಗಾಂಡಾಂತರದಿಂದ ಪಾರು ಮಾಡಿದೆ. ಇದನ್ನು ಗುರುತಿಸ್ತಾರೆ, ನನಗೆ ಅದಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ. ಅಂದರೆ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಅದಕ್ಕೆ ಪಕ್ಷ ಏನು ತೀರ್ಮಾನವನ್ನು ತಗೊಳ್ತದೆ ಅದು ಅನೇಕ ಲೆಕ್ಕಾಚಾರಗಳಿರ್ತದೆ. ಅದು ಕೆಲವೊಮ್ಮೆ ನಮಗೂ ನಮ್ಮ ತಿಳುವಳಿಕೆಗೆ ಮೀರಿ ಕೂಡ ಇರ್ತದೆ. ಅದಕ್ಕೆ ತಲೆಬಾಗಿ ಶಿಸ್ತಿನ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತೀನಿ. ಅದಕ್ಕೆ ನಾನೇನು ಅದನ್ನು ಮಾಡೋದಕ್ಕೆಲ್ಲ ಹೋಗೋದು. ಅದರಿಂದ ಅವ್ರು ಏನೇ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ಅಥವಾ ಮುಂದಕ್ಕೆ ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿಭಾಯಿಸ್ತೀನಿ, ನೆರವೇರಿಸ್ತೀನಿ. ಮತ್ತು ಇವತ್ತು ಹೊಸ ಸರ್ಕಾರ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಮುನ್ನಾಲೋಚನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಬೆಂಬಲವಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಶಾಸಕನ ಜವಾಬ್ದಾರಿಯಾಗಿರುತ್ತೆ. ನಾವು ಇವತ್ತು ಕಾಂಗ್ರೆಸ್ಸಿನ ಶಾಸಕರಾಗಿ ಆಯ್ಕೆಯಾಗಿದ್ದೀವಿ. ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಅದರಿಂದ ಅದನ್ನು ಮರೆಯದೆ ನಾವೆಲ್ಲರೂ ಕೂಡ ಜೊತೆ ಸೇರಿ ಕೆಲಸ ಮಾಡ್ತೀವಿ. ಈಗ ಸಿದ್ದರಾಮಯ್ಯನವರು ಒತ್ತಿಡಿದು ಮಂತ್ರಿ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೆ. ಅವರು ಅವ್ರ ಪ್ರಯತ್ನವನ್ನು ಖಂಡಿತವಾಗಿ ಮಾಡಿದ್ದಾರೆ. ಆದರೆ ಅವ್ರು ಹೇಳಿದ ತಕ್ಷಣ ಆಗ್ಬಿಡ್ಬೇಕು ಅಂತಿಲ್ವಲ್ಲ. ಸೊ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಸ್ವಲ್ಪ ನಿರೀಕ್ಷೆ ಪ್ರಕಾರ ಆಗದೇ ಇದ್ದಾಗ ಬೇಸರ ಆಗೋದು ಖಂಡಿತ. ನನಗೂ ಬೇಸರ ಆಗಿದೆ, ಇಲ್ಲ ಅಂತ ನಾನು ಸುಳ್ಳು ಹೇಳೋಕ್ಕಾಗೋದಿಲ್ಲ. ಆದರೆ ಅದನ್ನೆಲ್ಲ ಜೀರ್ಣಿಸ್ಕೊಂಡು ನುಂಗಿ ಪಕ್ಷವನ್ನು ಇನ್ನಷ್ಟು ಬಲವಾಗಿ ಕಟ್ಟಿ 28ರಲ್ಲಿ ಮತ್ತೆ ಸರ್ಕಾರ ಬರುವಂಥದ್ದು